ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ನ ಹುರಿಯಾಳು ರೆಡಿಯಾಗಿ ನಿಂತಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಉಮೇಶ್ ಮೇಟಿಯಿಂದ ಗೋಪೂಜೆ ಮಾಡಲಾಯಿತು. ನಂತರ HY ಮೇಟಿ ಅವರ ಅಂದ್ರೆ ತಮ್ಮ ತಂದೆ ಪೂಜ್ಯ ತಂದೆ ಏನಿದ್ದಾರೆ ಉಮೇಶ್ ಮೇಟಿ ಅವರ ತಂದೆ HY ಮೇಟಿ ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಉಮೇಶ್ ಮೇಟಿ ತಿಮ್ಮಾಪುರ ಗ್ರಾಮದಲ್ಲಿರುವ HY ಮೇಟಿ ಅವರ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಈ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದಾರೆ. ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಬಿ ಫಾರ್ಮ್ ಅನ್ನ ಸ್ವೀಕಾರ ಮಾಡಿದ್ದಾರೆ ಉಮೇಶ್ ಮೇಟಿ. JT ಪಾಟೀಲ್ ಜಿಲ್ಲಾಧ್ಯಕ್ಷ SG ನಂಜಯ್ಯನ ಮಠ ಅವರಿಂದ ಬಿ ಫಾರ್ಮ್ ಸ್ವೀಕಾರ ಆಯಿತು. ಸಹೋದರಿ ಬಾಯಕ ಮೇಟಿ ಜೊತೆ ಹೋಗಿ ಬಿ ಫಾರಂ ಅನ್ನ ಉಮೇಶ್ ಮೇಟಿ ಅವರು ತಗೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಬಿಗಿ ಭದ್ರತೆ ಕೂಡ ಕೊಡಲಾಗಿತ್ತು. ಕಚೇರಿಯ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಇಲ್ಲೂ ಕೂಡ ಟಿಕೆಟ್ಗಾಗಿ ದಾವಣಗೆರೆ ದಕ್ಷಿಣದಂತೆಯೇ ಫೈಟ್ ಅಥವಾ ಪೈಪೋಟಿ ಇತ್ತು. ಬಟ್ ಇಲ್ಲಿ ಸಮುದಾಯ ಅಂತಲ್ಲ, ಒಂದೇ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿತ್ತು. ಮಹಾದೇವಿ ಮೇಟಿ ಅವರ ಮಗಳು ತನಗೇ ಸಿಗಬೇಕು ಅನ್ನುವ ಒಂದು ಹಠಕ್ಕೆ ಬಿದ್ದಿದ್ರು, ಜಿದ್ದಿಗೆ ಬಿದ್ದಿದ್ರು. ಅವ್ರು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಷೇತರವಾಗಾದ್ರೂ ನಿಂತ್ಕೊಳ್ತೀನಿ ಅನ್ನುವಂತಹ ಮಾತುಗಳಿತ್ತು. ಆದರೆ ಫೈನಲಿ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯ ಅವರು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಮೇಶ್ ಮೇಟಿ ಲೋಕಲ್ ಕಾಂಗ್ರೆಸ್ ಭಾಗ ಅಂದರೆ ಬಾಗಲಕೋಟೆಯ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡರೊಂದಿಗೆ ಒಳ್ಳೆಯ ಮಾತುಕತೆ ಅಥವಾ ಒಂದು ಒಳ್ಳೆ ಹಿಡಿತ ಇದೆ. ಅವರಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಜನರಲ್ಲೂ ಕೂಡ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಒಮ್ಮತ ಮೂಡ್ ಬಂದಿದೆ. ಹಾಗಾಗಿ ಟಿಕೆಟನ್ನು ಇವ್ರಿಗೆ ಕೊಡೋದು ಅಂತ ಫೈನಲ್ ಮಾಡಲಾಯಿತು. ಇವತ್ತು ಬಿ ಫಾರ್ಮ್ ಅನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಮೊದಲಿಗೊಂದ್ಸಲ ಸಂಪ್ರದಾಯದಂತೆ ಗೋಪೂಜೆ ಮಾಡಿ ಆಮೇಲೆ ಅವ್ರ ತಂದೆ ಸಮಾಧಿ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿ ಬಂದು ಬಿ ಫಾರ್ಮ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಉಮೇಶ್ ಮೇಟಿ, ಕಾಂಗ್ರೆಸ್ನ ಅಭ್ಯರ್ಥಿ ಬಾಗಲಕೋಟೆ.